तो भाई ದೇಹವನ್ನ ನೋಡಿದ ತಕ್ಷಣ ರಾಗ ಉತ್ಪತ್ತಿಯಾಗಬೇಕು, ವೈರಾಗ್ಯ ಉತ್ಪತ್ತಿಯಾಗಬೇಕು. देह को देखते ही भाई वैराग्य आना चाहिए, क्योंकि देह ಅದೇ ತರ ಇದೆ. ಆದ್ರೆ ಈ ದೇಹದ ವಾಸ್ತವಿಕತೆಯನ್ನು ಮುಚ್ಚಿಟ್ಟು ಸಂಸಾರದಲ್ಲಿ ಡ್ರಾಮಾ ಮಾಡ್ತಾ ಇದೀವಿ ನಾವು. ये ड्रामा चल रहा है, बिल्कुल सब छुपा दो. शरीर के अंदर जो है सब छुपाओ, कुछ नहीं दिखना चाहिए. और कुछ दिखेगा नहीं तो क्या होगा? राग उत्पन्न होगा. मोक्ष मार्गस्य नेतारं भेतारं कर्मभूभृतां ज्ञातारं विश्वतत्त्वानां वन्दे तद्गुणलब्धये. ದಶಲಕ್ಷಣ ಮಹಾಪರ್ವದ ಕೊನೆಯ ಲಕ್ಷಣದ ಚರ್ಚೆ ಮಾಡೋದಿದೆ. ಉತ್ತಮ ಬ್ರಹ್ಮಚರ್ಯ ಧರ್ಮ. ಕ್ರೋಧ, ಮಾನ್, ಮಾಯಾ, ಲೋಭ ಎಲ್ಲ ಬಿಟ್ಟಾಯ್ತು. ತಪ, ತ್ಯಾಗ ಎಲ್ಲ ಮಾಡ್ತಾ ಇದ್ದೀವಿ. ಎಲ್ಲ ಮಾಡಿ ಕೊನೆಗೆ ಏನು ಮಾಡೋದು? ಕ್ರೋಧ, ಮಾನ್, ಮಾಯಾ, ಲೋಭ ಎಲ್ಲ ಬಿಟ್ವಿ, ತ್ಯಾಗನೂ ಮಾಡಿದ್ವಿ, ಸಂಯಮ ಪಾಲನೆ ಮಾಡಿದ್ವಿ, ದೈಹಿಕ ತಪನೂ ಮಾಡಿದ್ವಿ. ಕೊನೆಗೆ ಮಾಡೋದೇನು? ಇದೆಲ್ಲ ಮಾಡಿ ये सब करके फिर अंत में करना क्या? तो करना क्या? अब तो ब्रह्म में लीन हो जाओ. ಕೊನೆಗಂತೂ ಬ್ರಹ್ಮ ಆತ್ಮ ಸ್ವರೂಪದಲ್ಲಿ ಲೀನ ಆಗೋದಿದೆ. ಅದೇ ಬ್ರಹ್ಮಚರ್ಯ ಧರ್ಮ ಇದೆ. ಸೊ ಧರ್ಮದ अंतिम लक्षण ಹೇಳ್ತಾ ಇದ್ದಾರೆ ब्रह्मचर्य, कि धर्म का अंतिम और सर्वश्रेष्ठ लक्षण होता है ब्रह्मचर्य. तो ब्रह्म माने होता है त्रैकालिक आत्म स्वभाव, वो ब्रह्म. ब्रह्म माने जिसकी उत्पत्ति नहीं हुई. ब्रह्म ಅಂದ್ರೆ ಯಾವುದಕ್ಕೆ ಮರಣ ಇಲ್ಲ. ಬ್ರಹ್ಮ ಅಂದರೆ ಯಾವುದು ಬದಲಾಗೋದಿಲ್ಲ. ಬ್ರಹ್ಮ ಅಂದರೆ ಯಾವುದು ನಿಷ್ಕಲಂಕ ಇದೆ. ಬ್ರಹ್ಮ ಅಂದರೆ ಯಾವುದು ನಿರಂಜನ ಇದೆ. ಬ್ರಹ್ಮ ಹೇ. ಸ್ವಯಂಭೂ ಸ್ತೋತ್ರದಲ್ಲಿ ಓದ್ತೀವಲ್ಲ, ಬ್ರಹ್ಮ ಶಬ್ದ ಎಷ್ಟು ಸಲ ಬಂದಿದೆ ಪಡೋ, ಮತ್ತೊಂದು ಸಲ ಗೊತ್ತಾಗತ್ತೆ, ಗಮನ ಕೊಟ್ಟು. ಬ್ರಹ್ಮ ಮಾನೆ ಹೋತಾ ಹೇ ಯಾವುದು ಸಮಸ್ತ ರಾಗ ದ್ವೇಷಗಳಿಂದ ರಹಿತ ಶುದ್ಧ ಸ್ವಭಾವ ಇದೆ, ಅದು ಬ್ರಹ್ಮ ಇದೆ. ಇದೆಲ್ಲ ಯಾಕೆ ಮಾಡ್ತಾ ಇದ್ದೀವಿ? ಇದು ಮೂಲ ವಿಷಯ ತಿಳ್ಕೊಳ್ಳುವಂತಹ ಸಂದರ್ಭ ಇದೆ ಇವತ್ತು. कि क्रोध, मान, माया, लोभ सब छोड़ना है, तो छोड़ना क्यों है? बहुत लोगों को ये प्रश्न होता होगा ना. ಎಲ್ಲ ಮಾಡಿದ್ವಿ, ಮಾಡೋದೇನಿದೆ ಕೊನೆಗೆ? करना क्या है? तो आचार्य भगवान कहते हैं अपने में लीन हो जाओ, सिद्ध परमेष्टि को आदर्श बनाओ. वही ब्रह्मचर्य धर्म है. ಅದೇ ಬ್ರಹ್ಮಚರ್ಯ ಧರ್ಮ ಇದೆ. तो ಬ್ರಹ್ಮಚರ್ಯ ಧರ್ಮ ಶ್ರಾವಕ ಮತ್ತು ಮುನಿ ಇಬ್ಬರಿಗೂ ಹೇಳಿದ್ದಾರೆ. ಒಂದು ಕಡೆಗೆ ಬ್ರಹ್ಮಚರ್ಯ ಮಹಾವೃತ ಇದೆ, ಇನ್ನೊಂದು ಕಡೆಗೆ ಬ್ರಹ್ಮಚರ್ಯ ಅಣುವೃತ ಇದೆ. ಎರಡೂ ಕಡೆ ಬ್ರಹ್ಮಚರ್ಯ ಇದೆ. तो ಬ್ರಹ್ಮಚರ್ಯ ಧರ್ಮ ಪತಾ नहीं ಹೇಗೆ, ಯಾವ ರೀತಿಯಾಗಿ, ಆದರೆ ಬ್ರಹ್ಮಚರ್ಯ ಧರ್ಮ
ಮದುವೆ ಜೊತೆಗೆ ಸೇರ್ಕೊಂಡ್ಬಿಡ್ತು. अरे ना, शादी के साथ जोड़ लिया कि शादी हुई तो ब्रह्मचारी नहीं है, हो गई तो ಆಗಿಲ್ಲ ಅಂದ್ರೆ ಬ್ರಹ್ಮಚಾರಿ, ಆಗಿದ್ರೆ ಬ್ರಹ್ಮಚಾರಿ ಇಲ್ಲ. ಜಿನ್ವಾಣಿ ಗೃಹಸ್ಥನಿಗೂ ಬ್ರಹ್ಮಚರ್ಯ ಅಣುವೃತ ಅಂತ ಕರೆಯುತ್ತೆ. ಅನ್ಮ್ಯಾರೇನ ಇದರ ವಾಸ್ತವಿಕ ಸಂಬಂಧ ಯಾವ ಕಾಮ ಇದೆ, ಕಾಮ ಮನೆ ಆಸಕ್ತಿ. तो ಆಸಕ್ತಿ ಅಂತೂ ಮನುಷ್ಯಂದು 5 ಇಂದ್ರಿಯಗಳಲ್ಲಿದೆ. जो ಬ್ರಹ್ಮ ಮನೆ ಯಾವ ಆತ್ಮ ಸ್ವರೂಪ ಇದೆ ಅದರಲ್ಲಿ ಲೀನ ಆಗಲಿಕ್ಕೆ ಯಾವ್ದ್ಯಾವ್ದು ಅಡಚಣೆ ಮಾಡುತ್ತೆ ಅದೆಲ್ಲ ಆಸಕ್ತಿ ಇದೆ. ಯಾವ್ದ್ಯಾವುದು ನಮಗೆ ಸ್ವಭಾವದಲ್ಲಿ ಇರಲಿಕ್ಕೆ, ಸ್ಥಿರ ಆಗಿ ಕೂತ್ಕೊಳ್ಳಿಕ್ಕೆ ಬಿಡೋದಿಲ್ಲ, ಅದೆಲ್ಲ ಜೀವಿಯ ಆಸಕ್ತಿ, ಕಾಮ ಇದೆ. काम माने स्पर्शनेन्द्रिय मात्र थोड़ी होता है, ಅದಂತೂ ಕಡಿಮೆ ಇದೆ. ಉಳಿದ ಇಂದ್ರಿಯಗಳ ಅಡಚಣೆ ಜಾಸ್ತಿ ಇದೆ. तो ಬ್ರಹ್ಮಚರ್ಯದ ಅರ್ಥ ಮಾತ್ರ ಇಷ್ಟು ತಿಳ್ಕೊಂಡ್ಬಿಟ್ರೆ ನಮಗೆ ಬ್ರಹ್ಮಚರ್ಯ ಧರ್ಮ ಅರ್ಥನೇ ಆಗೋದಿಲ್ಲ. ಯಾವ ಶ್ರಾವಕನ ಬ್ರಹ್ಮಚರ್ಯ ಇದೆ, ಯಾವ ಮುನಿಯ ಬ್ರಹ್ಮಚರ್ಯ ಇದೆ, ಆ ಬ್ರಹ್ಮಚರ್ಯ ಅನ್ನುವಂತಹ ಒಂದು ದೊಡ್ಡ ವೃಕ್ಷ ಇದೆ. ಈ ಏಕ್ ಬಹುತ್ ಬಡ ವೃಕ್ಷ है, ಅದರ ಒಂದು ಚಿಕ್ಕ ರೆಂಬೆ ಕೊಂಬೆ ಸ್ಪರ್ಶನೇಂದ್ರಿಯ ವಿಷಯ ಇದೆ. उसका एक टहनी वो ब्रह्मचर्य, वो स्पर्शनेंद्रिय विषय. उಳಿದ ವಿಷಯಗಳು ब्रह्मचर्य है ना. चर्या ಅಂದ್ರೆ ಏನು? चर्या माने होता है चरण करना. चरण करना माने लीनते, स्थिरते, मग्नते, तल्लीनते. तो ತಲ್ಲೀನ ಬ್ರಹ್ಮನಲ್ಲಿ ಆಗಬೇಕಾದ್ರೆ ಮಧ್ಯದಲ್ಲಿ ಯಾರ್ಯಾರು ಅಡಚಣೆ ಉಂಟು ಮಾಡ್ತಾ ಇದ್ದಾರೆ, ಎಲ್ಲವೂ ಬ್ರಹ್ಮಚರ್ಯಕ್ಕೆ ವಿರುದ್ಧ ಇದೆ. ಒಂದು ಸ್ಪರ್ಶನೇಂದ್ರಿಯ ವಿಷಯ ಬಿಟ್ವಿ, ಉಳಿದ ಇಂದ್ರಿಯಗಳ ವಿಷಯ ಎಲ್ಲ ಹಾಗೆ ಇದೆ. ತಲೆ ಬ್ರಹ್ಮಚರ್ಯ ಎಲ್ಲ ಆಯಿತು. ಬ್ರಹ್ಮಚರ್ಯ ಧರ್ಮ देखो, ಸ್ಪರ್ಶನೇಂದ್ರಿಯ ವಿಷಯ ಬಿಟ್ಬಿಟ್ಟಿದ್ದೀವಿ, ರಸನೇಂದ್ರಿಯ ಲೋಭ ತುಂಬ ಜಾಸ್ತಿ ಇದೆ. तो ब्रह्मचारी फिर काय का ब्रह्मचारी में आ रहा है ना. स्पर्शनेंद्रिय छोड़ दिया और प्रसिद्धि का बहुत लोभ है, बोलो फिर काय का ब्रह्मचारी. अर्थ ಆಗ್ತಿದೆಯಲ್ಲ? विचित्र बात है, लेकिन बात तो है ना. ಬ್ರಹ್ಮಚಾರಿ ಅಂತ ನಾವು ಅದನ್ನ ಪದವಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. वो यूनिवर्सिटी की डिग्री थोड़ी है ಬ್ರಹ್ಮಚಾರಿ. तो ವಾಸ್ತವಿಕವಾಗಿ 5 ಇಂದ್ರಿಯಗಳ ವಿಷಯದಲ್ಲಿ ಯಾವ ಆಸಕ್ತಿ ಇದೆ ಅದನ್ನ ಬಿಡೋದು ಬ್ರಹ್ಮಚರ್ಯ ಧರ್ಮ ಇದೆ. तो ಬಿಡೋದಂದ್ರೆ ಏನು? तो ಆಚಾರ್ಯರು ಬ್ರಹ್ಮಚರ್ಯದಲ್ಲಿ ಬಿಡೋದನ್ನ ಹೇಳಲಿಲ್ಲ. ವಾಸ್ತವಿಕ ಬ್ರಹ್ಮಚರ್ಯ ಅಂತೂ ಇದೆ. ಯಾರು ಬ್ರಹ್ಮನಲ್ಲಿ ಸ್ಥಿರ ಇದ್ದಾನೆ, अस्थिर माने क्या होता है? जिसका जीवन ब्रह्म से संचालित होता हो, वो ब्रह्मचारी. ಯಾರ ಜೀವನ ಬ್ರಹ್ಮನಿಂದನೇ ಸಂಚಾಲಿತವಾಗುತ್ತೆ, ಬ್ರಹ್ಮನಿಂದನೇ ನಡೆಯುತ್ತೆ, ಬ್ರಹ್ಮನ ಆದೇಶದಲ್ಲಿ ಯಾವ ಜೀವನ ಇದೆ ಅವನು ಬ್ರಹ್ಮಚಾರಿ. ಅಂದರೆ ಜೀವನದಲ್ಲಿ ಯಾವ ಕೆಲಸ ಮಾಡ್ತಾ ಇದ್ದಾನೆ ಅದು ಬ್ರಹ್ಮನಿಗೋಸ್ಕರ ಮಾಡ್ತಾ ಇದ್ದಾನೆ. ಬ್ರಹ್ಮ ಅಂದ ತಕ್ಷಣವೇ ನಮಗೆ ಜೀವ, ಆತ್ಮ ಅದೇ ನೆನಪು ಬರಬೇಕಿದೆ. तो ಜೀವದ ಸ್ಥಿರತೆಗೋಸ್ಕರ ಏನೇನು ಕೆಲಸ ಮಾಡ್ತೀವಿ ಅದೆಲ್ಲ ಬ್ರಹ್ಮಚರ್ಯಕ್ಕೆ ಸೂಕ್ತ ಇದೆ. ಮತ್ತು
ನಮ್ಮ ಸ್ಥಿರತೆ ಇಲ್ಲ, ತಲ್ಲೀನತೆ ಇಲ್ಲ. ಕೆಲವೊಂದು ಜನರಿಗಂತೂ ಆತ್ಮನ ಚರ್ಚೆನೇ ಇಷ್ಟ ಆಗೋದಿಲ್ಲ. स्वभाव की चर्चा ही नहीं सुहाती. बोलो फिर काय का ब्रह्मचारी? ಯಾರಿಗೆ ಆತ್ಮ ಸ್ವಭಾವದ ಸ್ವರೂಪದ ಚರ್ಚೆ ಇಷ್ಟವಾಗುತ್ತೆ ಅವನು ಕನಿಷ್ಠ ಪಕ್ಷ ಆ ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ಹೊರಗಡೆ ವಿಷಯ ಅಂತೂ ಬಿಟ್ಬಿಟ್ವಿ, ಆದರೆ ಆತ್ಮನ ಚರ್ಚೆ ಇಷ್ಟನೇ ಆಗೋದಿಲ್ಲ. ಎಲ್ಲೆಲ್ಲಿ ಆತ್ಮನ ಚರ್ಚೆ ಬರುತ್ತೆ ಅದನ್ನು ಬಿಟ್ಟು ಮುಂದೆ ಹೋಗ್ಬಿಡ್ತಾನೆ. ಒಲೆ ಇದೆಲ್ಲ ಇವಾಗ ಮಾಡೋದಿಲ್ಲ, ಆತ್ಮನ ಚರ್ಚೆ ಎಲ್ಲ ಮುನಿ ಅವಸ್ಥೆಯಲ್ಲಿ ಮಾತ್ರ ಮಾಡೋದಿದೆ. ಯಾರೇನ ತು ಬ್ರಹ್ಮಚರ್ಯ ಧರ್ಮ ನಾವು ಮುನಿಗಳ ದೃಷ್ಟಿಯಿಂದ ಅಂತೂ ನೋಡೋದಿಲ್ಲ. ಈಗ ಹಂಸಬ್ ಶ್ರಾವಕೇನ ತು ನಮಗೋಸ್ಕರ ಯಾವ ಧರ್ಮ ಇದೆ ಅದರ ಬಗ್ಗೆನೇ ಜಾಸ್ತಿ ಚರ್ಚೆ ಮಾಡೋದಿದೆ. ಯಾವುದು ಈ ಭವದಲ್ಲಿ ಸಾಧ್ಯ ಇದೆ. देखो ಬ್ರಹ್ಮಚರ್ಯದ ಒಂದೇ ಒಂದು ಅರ್ಥ ಇದೆ, ಮತ್ತು ಅದರ ವಿರುದ್ಧ ಅರ್ಥವನ್ನು ನೋಡೋದಾದ್ರೆ ಅದೇನು ಹೇಳುತ್ತೆ कि ಯಾವುದೇ ವಸ್ತುವನ್ನು ನೋಡಿದಾಗ समझना क्या कहते हैं, किसी भी वस्तु को देखने पर ಒಂದು ವೇಳೆ ಆ ವಸ್ತು ನಿನಗೆ ಭೋಗದ ಸಾಧನವಾಗಿ ಕಾಣಿಸ್ತಾ ಇದ್ರೆ ಒಲೆ ಬ್ರಹ್ಮಚರ್ಯ ಧರ್ಮ ಇಲ್ಲ. किसी भी वस्तु, ಯಾವುದೇ ವಸ್ತು ನೋಡಿದ ತಕ್ಷಣ यदि तुम्हें उसको भोगने का भाव आता है बोले तब तो ब्रह्मचर्य धर्म ಇಲ್ಲ. तो ಆ ವಸ್ತುಗಳಲ್ಲಿ ಶರೀರ ಕೂಡ ಬರುತ್ತೆ. किसी शरीर को देखा और देखते ही भोगने का विचार आया तो कहां ब्रह्मचर्य हुआ? समझ में आ रहा है ना? ऐसे ही वस्तुएं. तो इसीलिए स्त्री के पुरुषनिಗೆ स्त्री वास्तव में तो वस्तु लगती है. जिसको काम की वासना है उसको पूरा ही विश्व ही वस्तु लगता है. ಕಾಮಾಸಕ್ತ ಬ್ರಹ್ಮನಲ್ಲಿ ಲೀನ ಇರದೇ ಇರೋ ವ್ಯಕ್ತಿ, ಬ್ರಹ್ಮದಿಂದ ಸಂಚಾಲಿತ ಜೀವನ ಇಲ್ಲದೇ ಇರೋ ವ್ಯಕ್ತಿ, ಅವನಿಗೆ ಇಡೀ ಪ್ರಪಂಚದಲ್ಲಿರೋ ವಸ್ತುಗಳೆಲ್ಲ, ಪ್ರಪಂಚದಲ್ಲಿರೋ ಜೀವಿಗಳೆಲ್ಲ ಭೋಗದ ಸಾಧನಗಳಾಗಿ ಕಾಣಿಸುತ್ತೆ. तो सबसे पहले ये दृष्टि तो जानी चाहिए. ಬೈ ಎದುರುಗಡೆ ಒಂದು ಶರೀರ ಕಾಣಿಸ್ತಾ ಇದೆ ಅಂದ್ರೆ ಅದು ಶರೀರ ಅಲ್ಲ, ಅದು ಜೀವ ಇದೆ. ನಾವು ಯಾವುದಾದ್ರೂ ವ್ಯಕ್ತಿಯ ಸಂಗತಿ ಮಾಡ್ತೀವಿ ಅಂದ್ರೆ ಆ ವ್ಯಕ್ತಿಯ ಸಂಗತಿ ಅವನ ದೇಹವನ್ನ ಮಾಡ್ತೀವೋ ಅಥವಾ ಗುಣಗಳನ್ನು ನೋಡಿ ಮಾಡ್ತೀವೋ. ನಮ್ಮ ಸಂಗತಿಯಲ್ಲಿ ಎಷ್ಟು ಜನರಿದ್ದಾರೆ ಅವರನ್ನು ದೇಹದಿಂದ ಗುರುತಿಸ್ತೀವೋ ಅಥವಾ ಗುಣಗಳಿಂದ ಗುರುತಿಸ್ತೀವೋ. ये तो मूल बात है ना. छोटी छोटी बातें श्रावक को जानने लायक. ಮುನಿಗಳವರೆಗೆ ಮೇಲಿನ ಧರ್ಮಕ್ಕಂತೂ ನಾವು ಹೋಗೋದೇ ಇಲ್ಲ ಈಗ. हमें यदि देह ही दिखाई देता है तो बोलो श्रावक धर्म भी नहीं निभाते हम. ನಮಗೆ ವ್ಯಕ್ತಿಯನ್ನು ನೋಡಿದ ತಕ್ಷಣ ವ್ಯಕ್ತಿಯ ದೇಹ ಕಾಣಿಸ್ತಾ ಇದೆ, ವ್ಯಕ್ತಿಯಲ್ಲಿರೋ ಗುಣ ಕಾಣಿಸ್ತಾ ಇಲ್ಲ. ಹಾಗಾಗಿ ನಮ್ಮ ಸುತ್ತಮುತ್ತ ನಾವು ಎಂತಹ ಸಂಗತಿ ಮಾಡ್ತೀವಿ, ಯಾವ ವ್ಯಕ್ತಿ ದೇಹಾಶ್ರಿತ ಜೀವನ ಮಾಡ್ತಾ ಇದ್ದಾನೆ ಅಂತಹ ಸಂಗತಿನೇ ಇದೆ ನಮ್ಮದು. ಸ್ವಲ್ಪ ವಿಚಾರ ಮಾಡೋದು ಇದೆಷ್ಟು ಸತ್ಯ ಇದೆ ಅಂತ. ಆತ್ಮಾಶ್ರಿತ ಜೀವನ ಮಾಡೋ ವ್ಯಕ್ತಿಯ ಜೊತೆಗೆ ಎಷ್ಟು ಕಾಲ ಕಳೆಯಕ್ಕಾಗುತ್ತೆ ನಮಗೆ. ऐसे सोचो कि ಒಬ್ಬ ವ್ಯಕ್ತಿ ಆತ್ಮಾಶ್ರಿತ ಜೀವನ ನಡೆಸುವಂತಹ ವ್ಯಕ್ತಿ ಇದ್ದಾನೆ, 24 ಗಂಟೆಯಲ್ಲಿ ಅವನ ಜೊತೆಗೆ ಎಷ್ಟು ಹೊತ್ತು ಇರ್ಬೋದು ನಾವು? क्या लगता है? अभी स्वाध्याय चल रहा है ना, तो ಎಷ್ಟೊತ್ತು ಕೇಳ್ಬೋದು? ಅರ್ಧ ಗಂಟೆ, 1 ಗಂಟೆ,
अदादमेले अब बस करो, समझ में आ रहा ना, अब बस करो, अब नहीं सुना जाता. तो सोचो 24 ಗಂಟೆಯಲ್ಲಿ ಒಂದು ವೇಳೆ ನನಗೊಬ್ಬ ಒಳ್ಳೆ ಆತ್ಮಾಶ್ರಿತ ಜೀವನ ಮಾಡೋ ವ್ಯಕ್ತಿ ಸಿಕ್ಕದ, ಅವನ ಜೊತೆಗೆ ಎಷ್ಟು ಹೊತ್ತು ಕಾಲ ಕಳೆಯಕ್ಕೆ ತಯಾರಿದೀವಿ ನಾವು? बोलो. हम तो अभी बोल रहे स्वाध्यायದಲ್ಲಿ, वास्तविकदಲ್ಲಂತೂ 1 ಅವರಲ್ಲಿ ಓಡೋಗ್ಬಿಡ್ತೀವಿ. ये तो नहीं चाहिए हमको जीवन में. क्यों? ಯಾಕಂದ್ರೆ ನಮ್ಮ ದೃಷ್ಟಿಯೆಲ್ಲ ಪ್ರಪಂಚವನ್ನ ಭೋಗದ ಸಾಧನವಾಗಿ ನೋಡುತ್ತೆ. कुछ भी देखा तो इसको लगता है कि भोग लूं. समझ में आ रहा है ना? भोगना माने खाली खाना नहीं होता. भोगिसोदंದ್ರೆ ಬರೀ ತಿನ್ನೋದಲ್ಲ, है ना? 5 इंद्रिय से भोग होता है. तो ಕಣ್ಣು, ಕಿವಿ, ಮೂಗು, ಬಾಯಿಗೆ ಯಾವುದೇ ಒಂದು ವಸ್ತುವಿನ ಸಂಗತಿ ಬಂತು ಅಂದ್ರೆ ಇವನಿಗೇನನ್ಸುತ್ತೆ? ಭೋಗ್. कितना जल्दी भोग लूं, कितना जल्दी इसका उपभोग कर लूं. समझ में आता है ना? ಬೆಟ್ಟ, ಗುಡ್ಡ, ನದಿ, ಏನೇನು ಕಾಣಿಸುತ್ತೆ ಎಲ್ಲ ಏನನ್ಸುತ್ತೆ ಇವನಿಗೆ? ಇವನ ಭೋಗದ ಸಾಧನ ಇದೆ, ಇಸ್ಕೋ ಭೋಗನ. ಶಿಖರ್ಜಿಗೆ ಹೋದ್ವಿ, ठीक है ना? और शिखरजी होदाग मेले पार्श्वनाथ टॉप पर गए और वहां से नीचे देखा तो प्रकृति के सौंदर्य का क्या कहना. तो पार्श्वनाथ स्वामी को ही भूल गए. और फोटो किसकी खींच रही है? ಮೋಡಗಳು, ಗಿಡ ಮರ, ಇದ್ರ ಫೋಟೋ ನಡೀತಾ ಇದೆ. ಯಾವ ತೀರ್ಥಂಕರ ಪರಮಾತ್ಮನ ನಿವಾಸ ಇದೆ ಅದು ಮರೆತೋಯ್ತು. ಕ್ಯೂ? क्योंकि ಪ್ರಪಂಚ ಎಲ್ಲ ಇವನಿಗೆ ಭೋಗದ ಸಾಧನ ಅನ್ನಿಸ್ತಾ ಇದೆ. तो ಶಿಖರ್ ಜಿ ಮೇಲೆ ಪಾರ್ಶ್ವನಾಥ್ ಸ್ವಾಮಿ ಆದಿ ತೀರ್ಥಂಕರ್ ಗಯೆ, ಅವರು ಆ ಪರಿಸರದಲ್ಲಿ ತಪ ಮಾಡಿದ್ರು. ಮತ್ತೆ ಕಾಮಾಸಕ್ತ ಜೀವಿ ಅದೇ ಬೆಟ್ಟದ ಮೇಲೆ ಹೋದ್ರೆ ಅವನೇನ್ ಮಾಡ್ತಾನೆ? वो भोग करता है ಅದೇ ಬೆಟ್ಟದ ಮೇಲೆ. ಸೋಚು, ಒಬ್ಬನಿಗೆ ಅದೇ ವಿಷಯ ತಪಕ್ಕೆ ಕಾರಣ ಆಯಿತು, ಕಾಮಾಸಕ್ತ ಜೀವಿಗೆ ಅದೇ ಕ್ಷೇತ್ರ ಭೋಗಕ್ಕೆ ಕಾರಣ ಆಗುತ್ತೆ. ನಮಗೆ ಗಮನಕ್ಕೂ ಕೂಡ ಬರೋದಿಲ್ಲ, ಯಾಕಂದ್ರೆ ದೃಷ್ಟಿ ಹಾಗಾಗ್ಬಿಟ್ಟಿದೆ ಅಲ್ಲ. ದೃಷ್ಟಿ ಮೇ ಈ ಇತನಾ ಅಂಧ ಹೇ, ಮೋಹದಲ್ಲಿ ಲೋಭದಲ್ಲಿ ಎಷ್ಟು ಅಂಧನಾಗಿದ್ದಾನೆ ಅಂದ್ರೆ ಕಿಸ್ಕೋ ಕುಚ್ ದಿಖಾಯಿ ನೀ ದೇತಾ. ಆತ್ಮನುಶಾಸನದಲ್ಲಿ ಚರ್ಚೆ ಬರ್ತಾ ಇದೆಯಲ್ಲ, कि अंधನಾಗಿದ್ದಾನೆ, तो ಏನೂ ಕಾಣಿಸೋದೇ ಇಲ್ಲ ಇವನಿಗೆ. ऐसा लगता है जैसे इसके सारे ही ಇಂದ್ರಿಯ ಬಂದ್ ಹೋ ಚುಕಿ, ಇಂದ್ರಿಯಗಳು ಕೆಲಸ ಮಾಡೋದಿಲ್ಲ, ಹಾಗಾಗ್ಬಿಟ್ಟಿದ್ದಾನೆ. ಯಾಕೆ? ಸ್ಪರ್ಶನೇಂದ್ರಿಯದಲ್ಲಿ 8 ಭೇದಗಳಿದೆ. ಸ್ಪರ್ಶನೇಂದ್ರಿಯದಲ್ಲೂ ಕೂಡ 8 ಭೇದ ಇದೆ. ಒಂದೇ ಸ್ಪರ್ಶನೇಂದ್ರಿಯ ಇಲ್ಲ. ಅಂದ್ರೆ ಅದರ ಪ್ರಕಾರಗಳು, ಜೈಸೆ ಸಮझो ಹಗುರ, ಭಾರ, ಮೃದು, ಕಠೋರ, ಉಷ್ಣ, ಶೀತ, ಇದೆಲ್ಲ ಏನಿದೆ, ಇದೆಲ್ಲ ಸ್ಪರ್ಶನೇಂದ್ರಿಯ ಭೋಗನೇ ಇದೆಯಲ್ಲ. ಬ್ರಹ್ಮಚರ್ಯ ಎಷ್ಟು ಕಾಲಕ್ಕಾಗುತ್ತೆ ಅಷ್ಟು ಕಾಲಕ್ಕೂ ಶ್ರಾವಕ ಗ್ರಹಣೆ ಮಾಡ್ಬೋದಲ್ಲ. तो ब्रह्मचर्य ग्रहण ಮಾಡಿದಾನೆ, और बढ़िया एसी वसी लगा के सो रहा है, तो स्पर्शनेंद्रिय भोग तो वैसे भी हो गया ना. ಅರ್ಥ ಆಗ್ತಿದೆಯಲ್ಲ? ಉಷ್ಣ, ಚಳಿಗಾಲದಲ್ಲಿ ಉಷ್ಣ, ಬೇಸಿಗೆಗಾಲದಲ್ಲಿ ಶೀತ, ಇದನ್ನ ಸ್ಪರ್ಶನೇಂದ್ರಿಯ ಭೋಗ ಅಂತ ಕರೀತಾರೆ. ಮತ್ತೆ ಸ್ಪರ್ಶನೇಂದ್ರಿಯ ಅಂತೂ ಅಖಂಡ ಇದೆಯಲ್ಲ,
ತಲೆಯಿಂದ ಪಾದದವರೆಗೆ ಪೂರೇ ಹಿ ಶರೀರ ಮೇ ಸ್ಪರ್ಶನೇಂದ್ರಿಯ. ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲಿದೆ ಅಲ್ಲೂ ಸ್ಪರ್ಶನೇಂದ್ರಿಯ ಇದೆ. ವಾಸ್ತವಿಕವಾಗಿ ಅಂತೂ ಸ್ಪರ್ಶನೇಂದ್ರಿಯದಲ್ಲಿ ಎಲ್ಲ ಇಂದ್ರಿಯಗಳು ಬಂದ್ಬಿಡುತ್ತೆ. स्पर्शनेंद्रिय में तो सारे ही इंद्रियां आ जाती हैं, क्योंकि वो अखंड है. ಎಲ್ಲಿ ಮೂಗಿದೆ ಅಲ್ಲೂ ಸ್ಪರ್ಶನೇಂದ್ರಿಯ ಇದೆ, ಎಲ್ಲಿ ಕಣ್ಣುಗಳಿದೆ ಅಲ್ಲೂ ಸ್ಪರ್ಶ ಇದೆ. ಹಾಗಾಗಿ ಬ್ರಹ್ಮಚರ್ಯ ಧರ್ಮದಲ್ಲಿ ಸ್ಪರ್ಶನೇಂದ್ರಿಯಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ, ಹೆಚ್ಚಿನ ಮಹತ್ವತೆ ಕೊಟ್ಟಿದ್ದಾರೆ. ಆದರೆ ನಾವು ಅದನ್ನ ಮಾತ್ರ ಸ್ಪರ್ಶನೇಂದ್ರಿಯ ಅಂತ ತಿಳ್ಕೊಂಡ್ಬಿಟ್ರೆ ನಮ್ಮ ತಪ್ಪಾಗ್ಬಿಡುತ್ತೆ. ಸ್ವಾರ್ಥ ಸೂತ್ರದಲ್ಲಿ ಬ್ರಹ್ಮಚರ್ಯ ಧರ್ಮದ 5 ಭಾವನೆಗಳನ್ನು ಹೇಳಿದ್ರಲ್ಲ. ಸ್ತ್ರೀ ರಾಗ ಕಥಾ ಶ್ರವಣ, ತನ್ಮನೋಹರಾಂಗ ನಿರೀಕ್ಷಣ, ಪೂರ್ವ ರಥಾನುಸ್ಮರಣ, ವೃಶ್ರೇಷ್ಠ ರಸ, ಆಮೇಲೆ ಸ್ವಶರೀರ ಸಂಸ್ಕಾರ ತ್ಯಾಗಾಹ ಪಂಚ. ಏನ ಇದನ್ನು ಉಲ್ಟಾನು ಹಾಕೊಳ್ಳೋದು. ಕೆಲವೊಂದು ಜನಕ್ಕೆ ಇದು ಉಲ್ಟಾ ಇದೆ ಅಂತ ಗೊತ್ತಿಲ್ಲ. है ना. स्त्री राग कथा श्रवण पुरुष के लिए और स्त्री के लिए पुरुष राग कथा श्रवण, ಎರಡು ಕಡೆಯಿಂದ. तो ಯಾವ ಯಾವ ಘಟನೆಗಳಿಂದ, ಯಾವ ಯಾವ ಕೆಲಸಗಳಿಂದ ರಾಗ ಭಾವ ಜಾಸ್ತಿ ಆಗುತ್ತೆ ಅಂತಹ ಚರ್ಚೆ ಮಾಡೋದು, ಇದು ಆತ್ಮನಲ್ಲಿ ತಲ್ಲೀನನಾಗೋದ್ರಲ್ಲಿ ಅಡಚಣೆ ಮಾಡುತ್ತೆ. ನಾವು ಎಂಥ ಚರ್ಚೆ ಮಾಡ್ತೀವಿ? ಯಾವುದರಿಂದ ನಮ್ಮ ರಾಗಭಾವ ಮತ್ತಷ್ಟು ಜಾಸ್ತಿ ಆಗುತ್ತೆ. ರಾಗಭಾವ ಕಡಿಮೆ ಆಗೋ ಚರ್ಚೆ ಯಾರಾದರೂ ಮಾಡ್ತೀವೇನು? ಯಾರಾದರೂ 4 ಜನರ ಮಧ್ಯದಲ್ಲಿ ಚರ್ಚೆ ಮಾಡಕ್ಕೆ ಶುರು ಮಾಡಿದ್ರೆ 3 ಜನ ಎದ್ದೋಗ್ಬಿಡ್ತಾರೆ. ಯಾರೇನ ವೈರಾಗ್ಯದ ಚರ್ಚೆ ಮಾಡಕ್ಕೆ ಶುರು ಮಾಡಿದ್ರೆ ಅಥವಾ ಧರ್ಮದ ಚರ್ಚೆ शुरू ಮಾಡಿದ್ರೆ कहाँ टिकते हम लोग, उठ के भाग जाते हैं. समझ में आ रहा है ना. तो स्त्री राग कथा श्रवण अथवा पुरुष राग कथा श्रवण, ये कितना चर्चा करना. इस चर्चा की वजह से ही ಯಾವ ಶ್ರಾವಕ ಧರ್ಮ ಇತ್ತು ಅದು ಭ್ರಷ್ಟ ಆಗ್ತಾ ಇದೆ. ಕ್ಯೂಂಕಿ ಭೈ ವಿವಾಹದಲ್ಲೂ ಕೂಡ ಯಾವ ಚರ್ಚೆ ಮಾಡಬೇಕಿತ್ತು? धर्म चर्चे. इसलिए धर्म पति धर्म पत्नी ऐसा बोला ना. तो पत्नी पति धर्म के लिए होते हैं. समझ में आ रहा है. तो धर्म पत्नी धर्म पति माने ಧರ್ಮ ಮಾಡಲಿಕ್ಕೆ ಒಬ್ಬರು ಇನ್ನೊಬ್ಬರಿಗೆ ಸಹಾಯ ಮಾಡೋದಿದೆ. ಉಲ್ಟಾ ರಾಗ ಕಥಾ ಶ್ರವಣ, ರಾಗ ಉಂಟು ಮಾಡೋದ್ರಲ್ಲೇ ಚರ್ಚೆ ನಡೀತಾ ಇದ್ರೆ ಕ್ಯಾ ಹೋಗಾ ಬೋಲು. ಅಚ್ಚ, ನಾವು ಗಂಡು ನೋಡಕ್ಕೆ ಹೆಣ್ಣು ನೋಡಕ್ಕೆ ಹೋದ್ರೆ ಏನು ಮಾಡ್ತೀವಿ? ಧರ್ಮಪತಿ ಧರ್ಮಪತ್ನಿ ಎಲ್ಲಿ ಹುಡುಕ್ತೀವಿ ನಾವು? ನಾವಂತೂ ದೇಹದ ಚರ್ಚೆನೆ ಮಾಡ್ತಾ ಇರ್ತೀವಿ. ಬೈ ದೇಹ ಆಧಾರಿತವಾಗಿ ಸಂಬಂಧ ಜೋಡಿಸಿದ ಮೇಲೆ ಜೀವನ ಪೂರ್ತಿ ಏನಾಗೋದಿದೆ? ಜೀವನ ಪೂರ್ತಿ ದೇಹಾಶ್ರಿತ ಜೀವನನೇ ನಡೆಯೋದಿದೆ. वो एक दूसरे के देह को ही नोच के खा लेंगे और कुछ नहीं करेंगे. समझ में आ रहा है ना. भाई ಶ್ರಾವಕನಿಗೆ ಉಚಿತವಾದ ಬ್ರಹ್ಮಚರ್ಯ ಆದರೂ ಪಾಲನೆ ಮಾಡ್ಬೋದಲ್ಲ. ಇದರಿಂದ ಜೀವನ ಉನ್ನತ ಆಗುತ್ತೆ. तो ಯಾವಾಗ ಯಾವಾಗ ಚರ್ಚೆಯ ಸಂದರ್ಭ ಬರುತ್ತೆ, ರಾಗ ಜಾಸ್ತಿ ಮಾಡುವಂತಹ ಚರ್ಚೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಯಾರಿಗಾದ್ರೂ ಉಪದೇಶ ಕೊಡೋದಾದ್ರೂ हम कैसा उपदेश देते हैं? कभी विचार किया? हमारे उपदेश से उसका तो जो अहित हुआ सो हुआ, हमें कितना अहित हुआ? ಶ್ರಾವಕಾಚಾರದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಯಾರು ಸ್ವಾಧ್ಯಾಯದಲ್ಲಿ ಇದ್ರೂ ಗೊತ್ತಿದೆ. ಕೃತ ಕಾರಿತ ಅನುಮೋದನೆಯಲ್ಲಿ ಅನುಮೋದನೆಯ ಪಾಪ ಸ್ವಂತ ಮಾಡೋ ಪಾಪಕ್ಕಿಂತ ಜಾಸ್ತಿ ಇದೆ. ಯಾರಿಗಾರಿಗೆ ನಾವು ಇಂಥ ಉಪದೇಶ ಕೊಡ್ತೀವಲ್ಲ,
ನಮ್ಮ ಮಕ್ಕಳನ್ನ ಹಿಡಿದು ಯಾರ್ಯಾರಿಗೆ ದೇಹಾಶ್ರಿತ ಜೀವನ ಮಾಡೋ ಉಪದೇಶ. ಬೋಲ ಆ ಜೀವದ್ದು ಅಹಿತ ಮಾಡ್ತಾ ಇದೀಯಾ, ನಿನ್ನದ್ದು ಅಹಿತ ಮಾಡ್ಕೋತಾ ಇದೀಯಾ? नहीं, ऐसा उपदेश नहीं देना चाहिए. उपदेश ऐसा दो जिससे स्त्री पुरुष को देहाश्रित जीवन जीने की आसक्ति कम हो, आत्माश्रित जीवन जीविಸುವ ಅಭಿಲಾಷೆ ಹುಟ್ಟಲಿ. नहीं तो क्या होगा? ಎಲ್ಲರಿಗೂ ಗೊತ್ತಿದೆ ತಾನೆ ಏನ್ ನಡೀತಾ ಇದೆ ಅಂತ. ದೇಹಾಶ್ರಿತ ಸಂಬಂಧ बनाया, तो ಸಂಬಂಧ ಜೋಡಿಸುವಾಗಂತೂ ಇಬ್ರು ದೇಹ ಚೆನ್ನಾಗಿತ್ತು, ಮತ್ತು 1 ವರ್ಷ 2 ವರ್ಷ ಆದ ತಕ್ಷಣ ये दोनों के देह बिगड़ जाते हैं. फिर क्या होगा बोलो? फिर जीवन पूर्ति असंतुष्ट जीवन, बोलो असंतृप्त जीवन पूर्ति. क्यों? क्योंकि ಸಂಬಂಧದ ಆಧಾರನೇ ದೇಹ ಇತ್ತು. ದೇಹ ಅಂತೂ ದೇಹ ಇದೆ, वो अपना रंग दिखाना शुरू करेगा. देह तो देह है भाई, वो किसका सुनता है? वो तो ಚಮड़ा है. तो ಚರ್ಮದಲ್ಲಿ ಏನಿದೆ? ಟ್ರಿಲಿಯನ್ ಗಟ್ಟಲೆ ಜೀವಿಗಳಿದೆ. ಭೀತರ್ ಯಾಸಮು ಇದರಷ್ಟು ಮಲಿನ ಅಂತೂ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ದೇಹದೊಳಗಡೆ ಎಷ್ಟು ಮಲಿನತೆ ಇದೆ ಅಷ್ಟು ಮಲಿನತೆ ಅಂತೂ ಹೊರಗಡೆ ಎಲ್ಲೂ ಇಲ್ಲ ಪ್ರಪಂಚದಲ್ಲಿ. इतनी बड़ी नाली है ये देह, हमें आ रहा है ना, गटर है बिल्कुल. हम लोग बोल रहे कि सुंदर देह, ಗ್ಲೋ ಬಂದಿದೆ, ಹಂಗ್ ಬಂದಿದೆ, ಹಿಂಗ್ ಬಂದಿದೆ. तो ಜೀವನ ಹೆಂಗಾಗುತ್ತೆ? ಜೀವನ ಪೂರ್ತಿ ಅಸಂತೃಪ್ತ ಜೀವನ ನಡೆಸ್ತೀವಿ ನಾವು. तो भाई श्रावक जीवन भी तो संतुष्ट नहीं, फिर श्रावक थे किस लिए हम लोग? ಶ್ರಾವಕ ಜೀವನ ಜೀವಿಸೋದು ಕೂಡ ಆನಂದದಲ್ಲಿಲ್ಲ ಅಂದಮೇಲೆ ಇಷ್ಟು ಭೋಗ ಪರಿಗ್ರಹಗಳಿದ್ದು ಕೂಡ तो ನಾವು ಎಲ್ಲೋ ತಪ್ಪು ಮಾಡ್ತಾ ಇದ್ದೀವಲ್ಲ. कहीं तो गलत कर रहे हैं ना हम लोग. जहां गलत कर रहे हैं वो आचार्य बताते हैं कि तुम सारे ही चर्चाएं ऐसे करते हो जिससे शरीर भाव और पुष्ट हो जाए. तुम्हारा 24 ಗಂಟೆಯ ಜೀವನನೇ ಹೇಗಿದೆ ಅಂದ್ರೆ ಶರೀರ ಭಾವ ಜಾಸ್ತಿ ಆಗಬೇಕು. शरीर भाव का मात्र काम वासना नहीं होता. ಅರ್ಥ ಆಗ್ತಿದೆಯಲ್ಲ? 5 ಇಂದ್ರಿಯಗಳ ಭೋಗ ಶರೀರ ಭೋಗ ಇದೆ, ಅದನ್ನೇ ಜಾಸ್ತಿ ಮಾಡೋ ಚರ್ಚೆ ಮಾಡ್ತೀವಿ, ತಲೆಯಲ್ಲಿ ವಿಚಾರನೂ ಅದೇ ನಡೀತಾ ಇರುತ್ತೆ. तो जीवन असंतुष्ट. तो स्त्री राग कथा श्रवण अथवा पुरुष राग कथा श्रवण, इससे दूर रहो. तन मनोहरांग निरीक्षण, अंग उपांगಗಳ निरीक्षणे क्यों करना तुम्हें? एक जगह आचार्य बोलते हैं कि ಹೊರಗಡೆ ಯಾವ ನಿನ್ನ ದೇಹ ಕಾಣಿಸ್ತಾ ಇದೆ ಮತ್ತು ಯಾವ ದೇಹ ಕಾಣಿಸ್ತಾ ಇಲ್ಲ, ದೇಹದ ಯಾವ ಭಾಗ बोले ಎಲ್ಲ ಒಂದೇ ಇದೆ ತಾನೆ, ಅಖಂಡ ಸ್ಪರ್ಶನೇಂದ್ರಿಯ ಇದೆ. बोले क्या देखता है? ಅದು ಉದಾಹರಣೆ ಗೊತ್ತಿದೆಯಲ್ಲ, ಕಿ ಸರ್ಕಲ್ ಅಲ್ಲಿ ಒಬ್ಬ ವೇಶ್ಯೆಯ ಮೃತದೇಹ ಬಿದ್ದಿದೆ. ಬೋಲು, ತುಂಬಾ ಸಲ ಹೇಳಿದ್ದೀನಿ ನಾನು. तो वेश्या का मृतदेह पड़ा सर्कल पर, बोलो. तो ಆ ಕಡೆಯಿಂದ ಒಂದು ನಾಯಿ ಬರುತ್ತೆ, तो ಏನ್ ಕಾಣಿಸುತ್ತೆ ಅದಕ್ಕೆ? उसको तो मांस दिख रहा है, बोलो. ಆ ಇನ್ನೊಬ್ಬ ಆ ಕಡೆಯಿಂದ ಕಾಮಿ ಭೋಗಿ ಬರ್ತಾನೆ, ಅವನಿಗೇನು ಕಾಣಿಸ್ತಾ ಇದೆ? ಅವನಿಗೆ ದೇಹ ಭೋಗ ಕಾಣಿಸ್ತಾ ಇದೆ. माने उसको भी मांस मज्जा ही दिख रही है. समझ में आ रहा है? तो ಆ ಕಡೆಯಿಂದ ಒಬ್ಬ ವೈರಾಗ್ಯ ಪುರುಷ ಬಂದರೆ, ಮುನಿ ಬಂದರೆ ಏನು ಕಾಣಿಸ್ತಾ ಇದೆ? ಅದೇ ದೇಹದಲ್ಲಿ ವೈರಾಗ್ಯ ಕಾಣಿಸ್ತಾ ಇದೆ.
तो भाई ದೇಹವನ್ನ ನೋಡಿದ ತಕ್ಷಣ ರಾಗ ಉತ್ಪತ್ತಿಯಾಗಬೇಕು, ವೈರಾಗ್ಯ ಉತ್ಪತ್ತಿಯಾಗಬೇಕು. देह को देखते ही भाई वैराग्य आना चाहिए, क्योंकि देह ಅದೇ ತರ ಇದೆ. ಆದರೆ ಈ ದೇಹದ ವಾಸ್ತವಿಕತೆಯನ್ನು ಮುಚ್ಚಿಟ್ಟು ಸಂಸಾರದಲ್ಲಿ ಡ್ರಾಮಾ ಮಾಡ್ತಾ ಇದೀವಿ ನಾವು. ये ड्रामा चल रहा है बिल्कुल, सब छुपा दो, शरीर के अंदर जो जो है सब छुपाओ, कुछ नहीं दिखना चाहिए. और कुछ दिखेगा नहीं तो क्या होगा? ರಾಗ ಉತ್ಪನ್ನ ಹೋಗ. ಬೈ ಯಾವ ಶೃಂಗಾರ ಅದೇನು ಇವತ್ತಿಂದ ಬರ್ತಾ ಇಲ್ಲ, ಇವತ್ತು ಕಾಮನ್ ಮ್ಯಾನು ಮಾಡ್ತಾ ಇದ್ದಾನೆ. ಅವಾಗ ಸ್ವಲ್ಪ ಎಲೀಟ್ ಪರ್ಸನ್ಗಳು ಮಾತ್ರ ಮಾಡ್ತಾ ಇದ್ರು. ಲೇಕಿನ್ ಶೃಂಗಾರ ಈ ದೇಹದ ವಾಸ್ತವಿಕತೆಯನ್ನು ಮುಚ್ಚಿಡುವಂತಹ ಸಾಧನ ಇದೆ. ನನಗೆ ನಾನು ಮುಚ್ಚಿಡ್ತಾ ಇದ್ದೀನಿ, ಎದುರುಗಡೆ ವ್ಯಕ್ತಿಗೂ ಮೋಸ ಮಾಡ್ತಾ ಇದ್ದೀನಿ. तन मनोहरांग निरीक्षण देह स्त्री पुरुष यारे नोडिद्रू ये तो वैराग्य है भाई. क्या है इसमें? ಆಮೇಲೆ ಪೂರ್ವ ರಥಾನುಸ್ಮರಣ, ಪೂರ್ವ ರಥಾನುಸ್ಮರಣ, ಹಿಂದೆ ಭೋಗಿಸೋದನ್ನ ಜ್ಞಾಪಕ ಮಾಡಿ ಮಾಡಿ ಈಗ ವಯಸ್ಸಾಗಿದೆ, ಇಂದ್ರಿಯಗಳು ಕೆಲಸ ಮಾಡ್ತಾ ಇಲ್ಲ, ಕಿವಿ ಕೇಳಿಸ್ತಾ ಇಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ, ಎಲ್ಲ ಕಿಟಕಿಗಳು ಬಂದಾಗ್ಬಿಟ್ಟಿದೆ. अब बैठ बैठ करके ಮೊಮ್ಮಗನಿಗೆ ಹೇಳ್ತಾ ಇದ್ದಾರೆ कि ನಾನು ಅವಾಗಿದ್ನಲ್ಲ ಏನೇನು ಮಾಡ್ತಿದ್ದೆ ಗೊತ್ತಿದೇನು? क्या क्या कर रहे हो? ಪೂರ್ವ ರಥಾನುಸ್ಮರಣ. कि 15 ವರ್ಷದ ಹಿಂದೆ ಆ ಊರಿಗೆ ಹೋಗಿದ್ವಿ, ಅಲ್ಲೊಂದು ರೆಸ್ಟೋರೆಂಟ್ ಇತ್ತು, कि ಅಲ್ಲಿ ತಿಂದಿರೋದು ಇವತ್ತು ನೆನಪಿದೆ ನನಗೆ. क्या आज भी याद है तुम्हें? क्यों याद है? याद करने के लिए कोई अच्छी चीज नहीं मिली? बताओ. कोई सुंदर जीवन में आनंद भरने वाला कुछ मिला नहीं. 15 ವರ್ಷಗಳಿಂದ ರೆಸ್ಟೋರೆಂಟ್ ನೆನಪಿದೆ ನಿಂಗೆ. इसको बोलते पूर्व रथानुस्मरण. ಆವಾಗ ಭೋಗಿಸಿ ಯಾವ ದುರ್ಗತಿ ಆಯಿತು ಸೊ ಹುಯಿ, ಅದನ್ನ ನೆನಪಿಸಿಕೊಂಡು ಮತ್ತಷ್ಟು ದುರ್ಗತಿ ಮಾಡ್ತಾನೆ. ಕ್ಯಾ ರಖಾ ಇಸ್ಮೆ ಬೋಲು? ಅವಾಗ ಯಾಕೆ ಭೋಗ ಮಾಡಿದ್ದೆ? ಯಾಕಂದ್ರೆ ಒಳಗಡೆಯ ಆಸೆಯ ದುಃಖ ತಡೆಯಕ್ಕಾಗ್ತಾ ಇರಲಿಲ್ಲ. ಮ್ಯಾರೇನ ಪ್ರವಚನ ಸಾರದಲ್ಲಿ ಕುಂದು ಕುಂದು ಸ್ವಾಮಿ ಹೇಳ್ತಾರೆ, ಯೇ ಭೋಗೋ ಪರ್ ಝಪಟ್ಟ ಮಾರ್ತಾ. ಝಪಟ್ಟ ಅಂದ್ರೆ ಅರ್ಥ ಆಗುತ್ತೆ, ಜಂಪ್ ಮಾಡ್ತಾನೆ. ಜಂಪ್ ಯಾರು ಮಾಡ್ತಾರೆ? ಸಮಜೋ ಕಿ ಎಲ್ಲೋ ತುಂಬಾ ಮಳೆ ಆಗಿದೆ, ಮಹಾಪೂರ ಬಂದಿದೆ, ಮತ್ತು 2-3 ದಿನದಿಂದ ಜನ ಊಟ ಮಾಡಿಲ್ಲ, ಮತ್ತು ಗೌರ್ಮೆಂಟ್ ಮೇಲಿಂದ ಹೆಲಿಕಾಪ್ಟರಿಂದ ಊಟ ಹಾಕ್ತಾ ಇದ್ದಾರೆ. तो देखा ना लोग कैसे झपट्टा मारते हैं. तो आचार्य कुंद कुंद स्वामी कहते हैं कि ಇವನಿಗೆ ಇಂದ್ರಿಯಗಳ ದುಃಖ ಎಷ್ಟು ಜಾಸ್ತಿ ಇದೆ ಅಂದ್ರೆ कि इंद्रिय में झपट्टा मारता है. आ दुख तड़िಯಕ್ಕಾಗೋದಿಲ್ಲ ಇವನಿಗೆ. सो तब सो जो दुख था वो तुमने किया, ಅದನ್ನ ನೆನಪಿಸಿಕೊಂಡು ಮತ್ತಷ್ಟು ಯಾಕೆ ಮಾಡ್ತಾ ಇದೀಯ? तो उमा स्वामी आचार्य भगवान कहते हैं पूर्व रथानुस्मरण, ये छोड़ दो, कुछ अच्छी चीज याद रखो, ಏನಾದರೂ ಒಳ್ಳೆಯದನ್ನ ನೆನಪಿಡು. ಜೀವನದಲ್ಲಿ ಚೈತನ್ಯವನ್ನ, ಆನಂದವನ್ನ, ಆತ್ಮಾಶ್ರಿತ ಜೀವನವನ್ನ ತರುವಂಥದ್ದು ಏನಾದರೂ ನೆನಪಿಡು. ಜೀವನ ಕಲ್ಯಾಣ ಆಗುತ್ತೆ. ನನ್ನ ಮಾರೆ पृष्ठेष्ठ रस, पृष्ठेष्ठ रस माने क्या होता है? अत्यंत गरिष्ठ भोजन. कि ಯಾವ ಭೋಜನದಿಂದ ಮತ್ತಷ್ಟು ಭೋಗದ ಆಸಕ್ತಿ ಜಾಸ್ತಿ ಆಗುತ್ತೆ
ಅಂತ ಭೋಜನ ಮಾಡೋದು. कुछ कुछ लोगों को तो मतलब थाली भी दिखाने की आदत रहती है, क्या करें? अरे भाई, ಗರಿಷ್ಠ ಭೋಜನ ನನಗೆ ಹಾನಿ ಉಂಟು ಮಾಡೋದಿದೆ, ಬೇರೆಯವ್ರಿಗಲ್ಲ. ಯಾವ ವ್ಯಕ್ತಿ ನಶೆ ಮಾಡ್ತಾನಲ್ಲ, तो अदंतु नाउ नशा को तो हमने व्यसन माना ना, वो तो व्यसन है, अच्छी बात नहीं है. गरिष्ठ भोजन कुछ व्यसन से कम नहीं है. गरिष्ठ भोजನ ಮಾಡ್ತಾ ಇದ್ದಂತೆ ನಿದ್ದೆ ಬರುತ್ತೆ ಇವನಿಗೆ. तो निद्दे ಬರ್ತಾ ಇದ್ದಿದ್ರ ಅರ್ಥ ಏನು? नशा किया तुमने अभी, समझ में आ रहा है ना? अभी अभी नशा करके आए हो. क्यों? शुद्ध बुद्ध नहीं, अब तो मुझे छोड़ दो, सोना है मुझे. ತುಂಬಾ ಗರಿಷ್ಠ ಊಟ ಮಾಡಿದ್ಮೇಲೆ ವ್ಯಕ್ತಿ ಏನ್ ಹೇಳ್ತಾನೆ? ದಿಗೋ ಹಬ್ಬ ಹರಿದಿನಗಳಲ್ಲಿ ನೋಡೋದು ಮನೆಯಲ್ಲಿ ಈ ಗಂಡು ಪ್ರಾಣಿ ಎಲ್ಲ ಹೆಂಗ್ ಬಿದ್ದಿರುತ್ತೆ ಅಂತ. बिल्कुल अजगर जैसे पड़े रहते बल, बिल्कुल समझ में आ रहा है ना? कुछ होश नहीं, पड़े रहो एक जगह. क्यों? ಕಪ್ಪೆ ನುಂಗಿರೋ ಹಾವಿರುತ್ತಲ್ಲ, ಎಲ್ಲಿವರೆಗೆ ಜೀರ್ಣ ಆಗೋದಿಲ್ಲ ಅಲ್ಲಿವರೆಗೆ बस पड़े रहो. ये क्या ही है? इन नशा कर लिया तुमने, नशा है ये. तो आचार्य भगवान बोलते हैं वृश्रेष्ठ रस, जिस रस के कारण तुम्हारी बुद्धि भ्रष्ट होती हो उसको नहीं करना चाहिए. ಅದು ಉಪಯೋಗ ಇಲ್ಲ भाई. भोजन इस शरीर रूपी गाड़ी को चलाने के लिए है, उसको बंद करने के लिए थोड़ी है. ಶರೀರವನ್ನ ಮತ್ತಷ್ಟು ಸಕ್ರಿಯ ಮತ್ತಷ್ಟು ಆಕ್ಟಿವ್ ಮಾಡಲಿಕ್ಕೋಸ್ಕರ ಆಹಾರ ಇದೆ. ಶರೀರವನ್ನ ನಿಷ್ಕ್ರಿಯಗೊಳಿಸ್ಲಿಕ್ಕೋಸ್ಕರ ಆಹಾರ ಇಲ್ಲ. तो ಈ ರೀತಿಯಾದ ಬ್ರಹ್ಮಚರ್ಯ ನಾವು ಪಾಲನೆ ಮಾಡಬಹುದು ತಾನೆ? इतना तो कर सकते हैं जीवन में. वृश्रेष्ठ रस त्याग दो बिल्कुल, कुछ नहीं रखा. बहुत ज्यादा है ना आसक्ति हुई तो परिमाणದಲ್ಲಿ तगो. बादाम का हलवा बना तो नहीं रहा गया तो परिमाण में ले लो, थोड़ा सा खा लो. पतीला लेकर के क्यों बैठते हो? नहीं, ಪರಿಮಾಣದಲ್ಲಿ ತಗೊಂಡ್ರೆ ಅದು ದೇಹಕ್ಕೆ ಹಿತ ಮಾಡುತ್ತೆ. अपरिमित होता है ना कुछ जगह, अनलिमिटेड नहीं. ಇದೇನ್ ಮಾಡಿದ್ವಿ ನಾವು? ನಮ್ಮ ಜೀವನದಲ್ಲಿ ನಶೆ ಮಾಡ್ಬಿಟ್ವಿ. ಫಿರ್ ಎಲ್ಲಿವರೆಗೆ ಯಾವ ರೀತಿ ನಶೆ ಪದಾರ್ಥ ದೇಹದಲ್ಲಿರುತ್ತೆ ಅಲ್ಲಿವರೆಗೆ ಇವನಿಗೆ ಪ್ರಜ್ಞೆ ಇರೋದಿಲ್ಲ. ಹಾಗೆ ಈ ಆಹಾರ ಜೀರ್ಣ ಆಗೋ ತನಕ ಪ್ರಜ್ಞೆ ಇರೋದಿಲ್ಲ ಇವನಿಗೆ. तो वृश्रेष्ठ रस त्याग दो. ಆಮೇಲೆ ಸ್ವಶರೀರ ಸಂಸ್ಕಾರ ತ್ಯಾಗ. ಸ್ವಶರೀರ ಸಂಸ್ಕಾರ, ತನ್ನ ಶರೀರವನ್ನ ಶೃಂಗಾರ ಮಾಡೋದು. ಸಂಸ್ಕಾರ ಮನೆ ಕ್ಯಾ ಹೋತಾ है? ಸಂಸ್ಕಾರ ಅಂದ್ರೆ ದೇಹವನ್ನ ಶುದ್ಧಿ ಮಾಡೋದಲ್ಲ. देह की शुद्धि करना अलग बात और संस्कारित करना अलग बात. ಸಂಸ್ಕಾರಿತ ಮನೆ ಕ್ಯಾ ಹೋತಾ है? ಸಂಸ್ಕಾರಿತ ಅಂದ್ರೆ ದೇಹವನ್ನ ಒಂದು ರೀತಿಯಾಗಿ ಒಂದು ವಿಧವಾಗಿ ಇಟ್ಕೊಳ್ಳೋದು. ಯಾವ ರೀತಿಯಾಗಿ ದೇಹ ಇದೆ ಆ ರೀತಿಯಾಗಿ ಬಿಡೋದಿಲ್ಲ. समझ में आ रहा है ना? उसको बोलते हैं संस्कारित करना. तो देह संस्कारವನ್ನು ಬಿಡೋದು. देह संस्कार जो है मतलब आप समझो, ನನಗಂತೂ ಹೇಗೆ ಕಾಣಿಸುತ್ತೆ ಅಂದರೆ ಜೀವನದಲ್ಲಿ ಅತಿ ನಿಕೃಷ್ಟದಲ್ಲಿ ನಿಕೃಷ್ಟ ಕೆಲಸ ಏನಾದರೂ ಇದ್ದರೆ ಶರೀರ ಸಂಸ್ಕಾರ. क्या कर क्या रहे हैं बोलो?
ಒಂದೊಂದು ಅವರ್ 2-2 ಅವರ್ 3-3 घंटे पार्लर में बैठे, इससे मतलब निकृष्ट कुछ हो सकता है? बोलो। कितना घिसोगे? मल मल कर खूब नहा लिया, तन के विक्षेपन, पूजा में आता है ना। तो ಎಷ್ಟು ದೇಹವನ್ನು ಸಂಸ್ಕಾರಿತ ಮಾಡಿದ್ರು ಒಂದಲ್ಲ ಒಂದು ಕಡೆಯಿಂದ ದೇಹ ತನ್ನ ರೂಪ ತೋರಿಸುತ್ತೆ. ಆವಾಗ ಏನ್ ಮಾಡ್ತೀಯ? क्या करोगे फिर? ये काम तो पशु भी नहीं करते. ಶರೀರ ಸಂಸ್ಕಾರ ಈ ಕೆಲಸ ಪಶುಗಳು ಮಾಡೋದಿಲ್ಲ. ಆ ಪಶುಗಳು ತಮ್ಮ ದೇಹವನ್ನು ಸ್ವಚ್ಛವಾಗಿ ಇಟ್ಕೊಳ್ತವೆ, ಆದರೆ ಸಂಸ್ಕಾರ ಮಾಡೋದಿಲ್ಲ. ಮನುಷ್ಯನಿಗೆ ಅಷ್ಟು ಬುದ್ಧಿ ಇಲ್ಲ. ಶರೀರವನ್ನ ಶುದ್ಧವಾಗಿ ಇಟ್ಕೊಳ್ಳೋ ನೆಪದಲ್ಲಿ ಶರೀರ ಸಂಸ್ಕಾರ ಮಾಡ್ತಾನೆ. ಸಂಸ್ಕಾರ ಕ್ಯೂ ಕರ್ನಾ? ಬೋಲೋ ತೋ ಸೈ. कुछ लोग बोलते हैं संस्कार ಮಾಡಿದ್ರೆ ಕಾನ್ಫಿಡೆನ್ಸ್ ಬರುತ್ತೆ. ये कौन सा कॉन्फिडेंस है तुम्हारा? ಆತ್ಮವಿಶ್ವಾಸ बोलते हैं ना अपन तो ಭಾರತೀಯ ಭಾಷೆಯಲ್ಲಿ. तो ವಿಶ್ವಾಸ ಎಲ್ಲಿಂದ ಬರುತ್ತೆ? ವಿಶ್ವಾಸ ಎಲ್ಲಿಂದ ಬರುತ್ತೆ? ಆತ್ಮನಿಂದ ಬರುತ್ತೆ. ಆತ್ಮವಿಶ್ವಾಸ ಇದೆ, ಶರೀರ ವಿಶ್ವಾಸ ಥೋಡಿಯೇ. ಶರೀರ ಕ್ಯಾ ಭರೋಸಾ? ಶೃಂಗಾರ ಮಾಡ್ಕೊಂಡು ಹೋಗಿದ್ದೀವಿ ಮತ್ತು ಹೊಟ್ಟೆ ಕೆಟ್ಟು ಹೋಯ್ತು. अब क्या होगा? अब कहां गया तुम्हारा कॉन्फिडेंस? अब टिकेगा कॉन्फिडेंस से? बोलो। ये उल्टा पाठ पढ़ा रहे हम लोगों को. अब ದೇಹದ ಆಧಾರದಿಂದ ನಿನ್ನ ಯಾವ ವಿಶ್ವಾಸ ಇತ್ತು ಅದು ಕ್ಷಣ ಮಾತ್ರದಲ್ಲಿ ದೂರ ಆಗ್ಬಿಡುತ್ತೆ. अब कोई कॉन्फिडेंस नहीं. ವಿಶ್ವಾಸ ಆತ್ಮನಲ್ಲಿದ್ದರೆ, ವಿಶ್ವಾಸ ಬ್ರಹ್ಮನಲ್ಲಿದ್ದರೆ, ಬ್ರಹ್ಮದಿಂದ ಜೀವನ ಸಂಚಾಲಿತ ಆಗುತ್ತಾ ಇದ್ರೆ, ಚೈತನ್ಯಮಯ ಜ್ಞಾನಮಯ ಜೀವನ ಇದ್ರೆ, ಒಳ್ಳೆ ವಿಶ್ವಾಸನೇ ವಿಶ್ವಾಸ ಇದೆ. ಯಾರೂ ನಿನ್ನ ವಿಶ್ವಾಸವನ್ನು ಏನೂ ಮಾಡೋಕ್ಕಾಗೋದಿಲ್ಲ. ಯಾರು ನಿಂದನೆ ಮಾಡಲಿ, ಯಾರು ಪ್ರಶಂಸೆ ಮಾಡಲಿ, ಶತ್ರು ಇರಲಿ ಮಿತ್ರ ಇರಲಿ, ನಿನ್ನ ವಿಶ್ವಾಸ ಅಂತೂ ಕುಗ್ಗೋದಿಲ್ಲ. ಯಾವ ಶ್ರಾವಕರ ಜೀವನ ಇದೆ, ಬ್ರಹ್ಮಚಾರಿ ಜೀವನ, ಶೀಲದಲ್ಲಿ ಯಾವ ಜೀವಿಗಳ ಜೀವನ ಪ್ರಸಿದ್ಧ ಆಗಿದೆ, वो कथा तो पढ़ो पुराण में. सीता, तो सीता को कॉन्फिडेंस की कमी थी? बोलो. वो सेठ हुआ ना, सुदर्शन सेठ. तो सुदर्शन ಶ್ರೇಷ್ಠಿಗೆ ವಿಶ್ವಾಸ ಕಡಿಮೆ ಇತ್ತು. ಇಡೀ ರಾಜ್ಯನೇ ಅವನ ವಿರುದ್ಧ ಆಯಿತು. तो ಕಾನ್ಫಿಡೆನ್ಸ್ ಕಡಿಮೆ ಆಯಿತು ಜಾಸ್ತಿ ಆಯಿತು? बोलो. ಶರೀರ ಸಂಸ್ಕಾರ ಬಿಟ್ಟವನ ವಿಶ್ವಾಸ ಜಾಸ್ತಿ ಆಗುತ್ತೆ. ಶರೀರ ಸಂಸ್ಕಾರ ಯಾವ ಜೀವ ಮಾಡ್ತಾನೆ, ಆ ಸಂಸ್ಕಾರ ಮಾಡುವ ಅವನ ವೃತ್ತಿಯೇ ತೋರಿಸ್ತಾ ಇದೆ ಅವನಲ್ಲಿ ಆತ್ಮವಿಶ್ವಾಸದ ಕೊರತೆ ಇದೆ. मारे ना, उसमें विश्वास की कमी है, इसलिए संस्कार करता है. जो आत्माश्रित जीवन जीता हो उसको कौन सी कमी है जीवन में? ಅವನಂತೂ ಪರಿಪೂರ್ಣ ಜೀವನ ನಡೆಸ್ತಾ ಇದ್ದಾನೆ, ಸಂತೃಪ್ತ ಜೀವನ ನಡೆಸ್ತಾ ಇದ್ದಾನೆ. ಅವನಿಗೆ ಹೊರಗಡೆಯಿಂದ ಏನೂ ಪೂರ್ತಿ ಮಾಡ್ಕೊಳ್ಳೋದಿಲ್ಲ, ಯಾರಿಂದನೂ ಪ್ರಶಂಸೆ ನಿಂದನೆ ಬೇಕಾಗಿಲ್ಲ. तो ಯಾರಾದರೂ ದೇಹದ ಪ್ರಶಂಸೆ ಮಾಡಿದ್ರೆ ಬಲೂನ್ ತರ ಉಬ್ಕೊಳ್ಳೋದಿಲ್ಲ. क्या ದೇಹ की ಪ್ರಶಂಸಾ है, ಮೂಳೆ ಮಾಂಸದ ಪ್ರಶಂಸೆ ಇದೆ, ನಿನ್ನ ಪ್ರಶಂಸೆ ಇಲ್ಲ. और जो मात्र देह को देखता हो ना, उससे थोड़ा दूरी बना के रखो. जिस व्यक्ति को ನಮ್ಮಲ್ಲಿ ಗುಣಗಳನ್ನು ನೋಡುವಂತಹ ಭಾವ ಇದೆ, ಅಂತಹ ವ್ಯಕ್ತಿಯ ಜೊತೆಗೆ ಸಂಪರ್ಕ ಇರಬೇಕು ಜೀವನ.
ನೈತು ಯಾವ ವ್ಯಕ್ತಿಗೆ ದೇಹ ಮಾತ್ರ ಕಾಣಿಸ್ತಾ ಇದೆ ಅವನೇನ್ ಮಾಡೋನಿದ್ದಾನೆ, वो देह को ही नोच के खा लेगा, कुछ नहीं कर सकता, चाहे स्त्री हो पुरुष हो। समझ में आ रहा है ना? ಪುರುಷನಲ್ಲೂ ಕೂಡ ಎಂತಹ ಪುರುಷನ ಜೊತೆಗೆ ಸಂಪರ್ಕ, ಮೈತ್ರಿ, ಸ್ನೇಹ, ಎಂತಹ ವ್ಯಕ್ತಿ ಜೊತೆಗೆ? ಯಾರು ನಿನ್ನ ದೇಹ ನೋಡೋದಿಲ್ಲ, ಅದು ಮೈತ್ರಿ ಇದೆ. ಸಮಯ ಆರೇನ? ಇಂತಹ ಮಿತ್ರತೆ ನಮಗೆ ನೋಡಕ್ಕೆ ಸಿಗೋದಿಲ್ಲ ಈಗ. फिर श्रावक जीवन नरक नहीं बनेगा तो क्या होगा बोलो? तो ಉಮಾಸ್ವಾಮಿ ಆಚಾರ್ಯರು 5 ಬ್ರಹ್ಮಚರ್ಯ ಧರ್ಮದ ಭಾವನೆಗಳನ್ನು ಹೇಳುತ್ತಾರೆ. ಈ ರೀತಿಯಾಗಿ ಆದರೂ ನಾವು ಸ್ವಲ್ಪ ಜೀವನವನ್ನು ಅಳವಡಿಸ್ಕೊಳ್ಳಿಕ್ಕೆ ಶುರು ಮಾಡಿದ್ರೆ ನಮಗೆ ಸ್ವಂತ ನಮಗೆ ಕಾಣಿಸುತ್ತೆ ಜೀವನದಲ್ಲಿ ಏನೋ ಸುಂದರವಾದದ್ದು ಘಟಿಸ್ತಾ ಇದೆ. ಅದು ಘಟಿಸಕ್ಕೆ ಶುರು ಆದರೆ ಅದು ಉಸ್ಕೋ ಘಟನೆ ಕೆ ಲಿಯೇ छोड़ दो, ಅದನ್ನು ಘಟಿಸಲಿಕ್ಕೆ ಬಿಡಬೇಕು. ಇದು ಬ್ರಹ್ಮಚರ್ಯ ವೃತ್ತದ ಸ್ವರೂಪ ಇದೆ.